ಚೈತ್ರ ಪ್ಲೀಸ್ ನನ್ನನ್ನು ಕರ್ಕೊಂಡು ಹೋಗು. ಅದಕ್ಕೆ ಪ್ಲೀಸ್ ಅದಕ್ಕೆ ನಾವು ಹೋಗಿ ನೋಡ್ಕೊಂಡ್ ಬರ್ತೀನಿ, ನೀವು ಇಲ್ಲೇ ಇರಿ. ವೇದ, ಚೈತ್ರನ್ಗೆ ಏನಾಯ್ತು ಏನೋ, ನಾನು ಬರ್ತೀನಿ. ಅದಕ್ಕೆ ಪ್ಲೀಸ್, ಸ್ಟೆಪ್ಸ್ ಇದೆ, ಮಿಸ್ ಆದ್ರೆ ಸ್ಲಿಪ್ ಆಗಿ ಹೋಗ್ತೀರಾ. ಪ್ಲೀಸ್ ಅದಕ್ಕೆ ನಾವು ಹೋಗಿ ನೋಡ್ಕೊಂಬಂದು ಹೇಳ್ತೀನಿ. ವೇದ, ಮನೇಲಿ ಯಾರಿಗಾದ್ರೂ ಈ ವಿಷಯನ ಹೇಳಿದ್ರೆ ಇದೇ ದೊಣ್ಣೆಯಿಂದ ಸಾಯಿಸ್ಬಿಡ್ತೀನಿ. ಇವತ್ತಿಂದ ಒಂದ್ ಮಾತು ಕೂಡ ಆಡ್ಬಾರ್ದು. ಚೈತ್ರ ಪುಟ, ಏನಾಯ್ತಮ್ಮ? ಯಾಕೆ ಹಾಕಿರ್ಚ್ಕೊಂಡೆ? ಮಾತಾಡು ಕಂದ, ಮಾತಾಡಪ್ಪ. ಚೈತ್ರ ಮಾತಾಡು. ಏನ್ ನೋಡ್ದೆ? ಯಾಕೆ ಕಿರ್ಚ್ಕೊಂಡೆ? ಯಾಕೆ ಮಾತಾಡ್ತಾ ಇಲ್ಲ ನೀನು? ಮಾತಾಡೋ ಮಗನೇ. ಅವ ಇವಳು ಏನು ನೋಡಿ ಹೆದರ್ಕೊಂಡಿದ್ದಾಳೆ, ಅದಕ್ಕೆ ಕಿರ್ಚ್ಕೊಂಡ್ಲು ಅನ್ಸುತ್ತೆ. ಮಾವ, ಈ ಬ್ಲಡ್ ನೋಡಿ ನನ್ನ ಚೈತ್ರ ಹೆದರ್ಕೊಂಡಿದ್ದು. ಹೌದು ಕೃಪಾಕರ್, ಇಲ್ಲೇನೋ ಆಗಿದೆ. ಇದನ್ನ ನೋಡ ಮಗು ಕಿರ್ಚ್ಕೊಂಡಿರ್ಬೇಕು. ವೇದ, ನೀನ್ ಹೋಗೋಳನ್ನ ಮಾತಾಡ್ಸು. ಚೈತ್ರಪುಟ, ಏನಾಯ್ತು? ಯಾಕೆ ಕಿರ್ಚ್ಕೊಂಡೆ? ಬೆಳಿಗ್ಗೆಯಿಂದ ಪದೇ ಪದೇ ರಕ್ತ ಕಾಣಿಸ್ತಿದೆ ಅಂದ್ರೆ ಅದು ಅಪಶಕ್ನ. ಯಾರಿಗೋ ಏನೋ ಆಗಿದೆ. ಅವ್ವ, ಅಲ್ಲಿ ನೋಡಿ, ಅಷ್ಟು ದೂರದವರೆಗೂ ರಕ್ತ ಚೆಲ್ಕೊಂಡು ಹೋಗಿದೆ. ಮತ್ತೇನಾಯ್ತಪ್ಪ? ಮೋಸ್ಟ್ಲಿ ಕುರಿ ಕೋಳಿನ ಯಾವುದೋ ನಾಯಿ ಹಿಡಿದಿರಬಹುದು, ಅದ್ರ ರಕ್ತ ಇರ್ಬೋದೇನೋ. ಕುರಿ ಕೋಳಿಗೆಲ್ಲ ಚೈತ್ರ ಹೆದರ್ತಲ್ಲ, ಬೇರೆನೋ ಆಗಿರ್ಬೇಕು. ಅದ್ ಸರಿ, ಭವಾನಿಯಲ್ಲಿ ಒಳಗೆ ನಮ್ ಜೊತೆ ಇದ್ರಲ್ಲ, ಆಮೇಲೆ ಎಲ್ಲೋದ್ರೋ ಗೊತ್ತಿಲ್ಲ. ಭವಾನಿ ಹೊರಗಡೆ ಏನಾದ್ರೂ ಬದ್ಲಾ? ಅಂದ್ರೆ ಭವಾನಿಗೆ ಏನಾದ್ರೂ ಆಗಿದೆ ಅಂತನಾ? ನೀವು ಗಾಬರಿ ಆಗ್ಬಿಡಿ ಅಳಿ. ಅಂದ್ರೆ ಅಂಥದ್ದೇನೂ ಆಗಿರಲ್ಲ. ಪಾಪ ಚೈತ್ರ ಶಾಕಲ್ಲಿದ್ದಾಳೆ. ಈಗ ಏನೇ ಪ್ರಶ್ನೆ ಕೇಳಿದ್ರು ಅವಳು ಉತ್ತರ ಕೊಡೋ ಸ್ಥಿತಿಯಲ್ಲಿಲ್ಲ ಪಾಪ. ಮಗಳೇ, ಅವಳಿಗೇನು ಅಪಾಯ ಇಲ್ಲ ತಾನೆ? ಈಗ ಸ್ವಲ್ಪ ತೊಳೆನ ಫ್ರೀ ಬಿಟ್ಬಿಡೋಣ ಪಾಪ. ಸರಿ. ಅಶೋಕ, ಭವಾನಿ ಇಬ್ರು ಕಾಣ್ತಾ ಇಲ್ಲ. ಏನಿದ್ರ ಅರ್ಥ? ಮೊದಲು ಭವಾನಿನ ಹುಡುಕ್ಬೇಕು. ಅಡಿ ಅಂದ್ರೆ ಭವಾನಿ ಏನಾದ್ರೂ ಮನೆ ಒಳಗಡೆ ಇದ್ದಾಳ ನೋಡ್ಕೊಂಡು ಬನ್ನಿ. ಹಾಗೆ ಚೈತ್ರನ ಒಳಗಡೆ ಕರ್ಕೊಂಡು ಹೋಗಿ. ಬಾ ಚೈತ್ರ.
ಮಾವ, ಈ ರಕ್ತ ಎಲ್ಲಿವರೆಗೆ ಬಿದ್ದಿದೆ ಅಂತ ನೋಡೋಣ. ಆಗ ನಮ್ಗೇನಾದ್ರೂ ಕ್ಲೂ ಸಿಗ್ಬೋದು. ಬನ್ನಿ. ಚೈತ್ರಾಗ ಏನಾಯ್ತು ಏನೋ, ಇವ್ರು ಯಾರು ಬರಲೇ ಇಲ್ವಲ್ಲ. ವೇದಾ, ಅದ್ಕೆ ಮಾವ, ಇದೇನಿದು ನಮ್ಮ ತೋಟದಲ್ಲಿ? ಅಲ್ಲ ಮಾವ, ನಮ್ಮ ತೋಟದಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಯಾರು ಹೀಗೆಲ್ಲ ಮಾಡಿದ್ದಾರೆ? ಚಿರು ಇಷ್ಟೊಂದು ಸ್ಪೀಡ್ ಇದಾನ? ಅಲ್ಲಿಂದ ಎಳ್ಕೊಂಡ್ಬಂದು ಇಲ್ಲಿ ಗುಂಡಿ ತೋಡಿ ಮುಚ್ಚಿದ್ದಾರೆ ಅನ್ಸುತ್ತೆ. ಅಶೋಕ್ ಮನೆಗೆ ಬರ್ತೀನಿ ಅಂತ ಹೇಳಿದ್ದ, ಅವನಿಗೇನಾದ್ರೂ ಅಣ್ಣ, ಏಯ್, ನೀನ್ ಯಾಕೆ ಹಂಕಿರ್ಸ್ತಾ ಇದೀಯಾ? ಅಶೋಕ್ಗೆ ಏನಾದ್ರೂ ಆಗಿರಬಹುದಾ ಅಂತ ಹೇಳ್ದೆ. ಈ ಗುಂಡಿಲ್ ಅವನೇ ಇದ್ದಾನೆ ಅಂತ ಹೇಳಿದ್ನಾ? ರಾಣಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ನಾನೇನು ಹೇಳ್ದೆ ರೀ, ಅಶೋಕ್ ಬರ್ತೀನಿ ಅಂತ ಹೇಳಿದ. ಮೊದಲು ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ. ಭವಾನಿ ಬೇರೆ ಕಾಣಿಸ್ತಾ ಇಲ್ಲ. ಅವರಿಬ್ಬರಲ್ಲಿ ಯಾರಿಗಾದ್ರೂ ಅನಾಹುತ ಆಗಿರ್ಬೋದಲ್ವಾ? ರಾಣಿ, ಸುಮ್ಮನೆ ಭಯಪಡಿಸ್ಬೇಡ್ವೆ. ಗುಂಡಿ ಒಳಗೆ ಯಾವ್ದಾದ್ರು ಪ್ರಾಣಿನೂ ಹೂತಿರ್ಬೋದಲ್ವಾ? ಅದನ್ನೇ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ದೆ. ಮಾವ, ನಾನು ಮೊದಲು ಭವಾನಿನ ಹುಡುಕ್ತೀನಿ. ಅವಳು ಎಲ್ಲಿದ್ದಾಳೆ ಅಂತ ಮೊದಲು ಕನ್ಫರ್ಮ್ ಮಾಡ್ಕೊಳ್ಳೋಣ. ರೀ, ನಾನು ಇಲ್ಲೇ ಇದ್ದೀನಿ. ಮಾವ, ಅದ್ಕೆ ವೇದ,
ಎಲ್ಲಿಗೆ ಹೋಗಿದ್ಯಮ್ಮ ಇಷ್ಟೊತ್ತು? ಚಿಕ್ಕಪ್ಪ ನನ್ನ ಮನೆ ಒಳಗಡೆನೆ ಇದ್ದೆ. ಏನಿದೆಲ್ಲ? ಏನು ಅಂತಾನೆ ಅರ್ಥ ಆಗ್ತಿಲ್ಲಮ್ಮ. ಇದೇನು, ಇದನ್ನ ಯಾರು ತೆಗೆದಿದ್ದು, ಇಲ್ಲೇನು ನಡೀತಿದೆ ಒಂದು ಅರ್ಥ ಆಗ್ತಿಲ್ಲಮ್ಮ. ಮನೆ ಮುಂದೆ ರಕ್ತ ಚೆಲ್ಲಿತ್ತು, ಅದು ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಬೆಳಗ್ಗೆ ಅಂತ ರಕ್ತ ನೋಡಿ ನೋಡಿ ನನ್ನ ತಲೆ ಕೆಟ್ಟು ಹೋಗಿದೆ. ಚಿಕ್ಕಪ್ಪ, ಇದ್ರೊಳಗಡೆ ಏನಿರಬಹುದು? ಒಳಗೆ ಏನಾದರೂ ಇರಲಿ, ತಿಳ್ಕೊಳ್ಳೋವರೆಗೂ ಯಾರು ಯಾವ ನಿರ್ಧಾರಕ್ಕೂ ಬರೋದು ಬೇಡ. ಅಶೋಕ್ ಬರ್ತಾ ಇದ್ದಾನೆ ಅಂತ ಹೇಳಿದ್ರಿ ಅಲ್ವಾ, ಇನ್ನು ಯಾಕೆ ಬರ್ಲಿಲ್ಲ? ಮನೆ ಕಡೆನೇ ಹೊರಟಿದ್ದಾನೆ ಅಂತ ಹೇಳಿದ್ರು, ಆದರೆ ಇನ್ನೂ ಯಾಕೆ ಬಂದಿಲ್ಲ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಕೃಪಾಕರ್, ಮೊದಲು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಇಲ್ಲಿ ನಡೆದಿರೋದ್ರ ಬಗ್ಗೆ ಎಲ್ಲ ತಿಳಿಸಿ. ಅವ್ರು ಬರೋ ತನಕ ನಾವು ಯಾವುದೇ ನಿರ್ಧಾರ ತಗೊಳ್ಳೋದು ಬೇಡ. ಸರಿ ಮಾವ. ವೇದ, ಆರತಿ ಒಬ್ಳೇ ಇರ್ತಾಳೆ. ಏನಾಯ್ತೋ ಏನೋ ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ನೀವು ಹೋಗಿರಿ. ಏನಿದೆ ಅಪ್ಶಕುನ? ತಾಳಿ ಕಿತ್ತೋಗಿದೆ. ನನ್ನ ಟೈಮ್ ಚೆನ್ನಾಗಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಅದಕ್ಕೆ ಪ್ಲೀಸ್ ಯಾಕೆ ಈ ರೀತಿ ಎಲ್ಲ ಮಾತಾಡ್ತೀರಾ? ಸರಿ, ಹೊರಗಡೆ ಏನಾಯ್ತು? ಯಾಕೆ ಹೀಗಿದ್ದೀರಾ? ಚೈತ್ರಂಗೆ ಏನಾಯ್ತು? ಚೈತ್ರಂಗೆ ಏನೂ ಆಗಿಲ್ಲ ಆರ್ತಿ. ಮತ್ತೆ ಅವಳು ಯಾಕೆ ಕಿರ್ಚ್ಕೊಂಡ್ಲು? ಅದಕ್ಕೆ ನೀನು ಸಮಾಧಾನವಾಗಿರೋ, ಟೆನ್ಷನ್ ಮಾಡ್ಕೋಬೇಡ. ನೀವು ಹೀಗೆ ಏನು ಹೇಳ್ದೆ ಸುಮ್ಮನೆ ಇದ್ರೆ ನನಗೆ ಟೆನ್ಷನ್ ಆಗುತ್ತೆ. ಪ್ಲೀಸ್ ಏನಾಯ್ತು ಅಂತ ಹೇಳಿ. ಅಶೋಕ್ ಬಂದ್ರ? ಅಶೋಕ್ ಬಂದಿಲ್ಲ ಆರ್ತಿ. ಮತ್ತೆ ಏನಾಯ್ತು ಅಂತ ಹೇಳಿ. ಅದಕ್ಕೆ ನನ್ನ ಹತ್ರ ಯಾಕೆ ಮುಚ್ಚಿಡ್ತಾ ಇದ್ದೀರಾ? ಪ್ಲೀಸ್ ಹೇಳಿ. ಹೊರಗಡೆ ರಕ್ತ ಚೆಲ್ಲಿದೆ. ಅದನ್ನ ನೋಡಿ ಚೈತ್ರ ಕಿರ್ಚ್ಕೊಂಡಿದ್ದಾಳೆ. ಅದಕ್ಕೆ ಯಾರ ರಕ್ತ ಗೊತ್ತಿಲ್ಲ. ತೋಟದಲ್ಲೆಲ್ಲ ರಕ್ತ ಚೆಲ್ಲಿದೆ. ಅದು ಅಲ್ಲದೆ ಅಲ್ಲೊಂದ್ ಕಡೆ ಹೇಳುವೇದ ಗುಂಡಿ ತೆಗೆದು ಮುಚ್ಚಿದ್ದಾರೆ. ಅದಕ್ಕೆ ಸತ್ಯವನ್ನೇ ನುಡಿತೈತೆ. ಈ ಮನೆ ಮುಂದೆ ರಕ್ತ ಹರಿತೈತೆ. ಈ ಮನೆಗೆ ದೋಷವೊಂದು ಬಡಿದೈತೆ, ಪ್ರಾಣಕ್ಕೆ ಕುತ್ತೈತೆ. ಇಂದು ಅಮಾವಾಸ್ಯೆ, ಕಲ್ಲು ನೀರು ಕರಗುವ ಸಮಯ. ಈ ಮನೆಗೆ ಗರವೊಂದು ಬಡಿತೈತೆ, ಪ್ರಾಣಕ್ಕೆ ಕುತ್ತೈತೆ. ಸುಡುಗಾಡು ಮಾರಯ್ಯ ಹೇಳುವನು ಈಗ, ಪ್ರಾಣ ಹೋಗುವುದು ಬೇಗ. ಅದಕ್ಕೆ ಏನಾಗುತ್ತೆ? ಆರ್ತಿ, ಅಶೋಕಿಗೆ ಏನಾಗಿಲ್ಲ. ನೀನು ಟೆನ್ಷನ್ ಮಾಡ್ಕೋಬೇಡ ಆರ್ತಿ. ಅಕ್ಕ, ಅದಕ್ಕೆ ಅಶೋಕಣ್ಣಿಗೆ ಏನೋ ಆಗೋಗಿದೆ ಅಂತ ಅನ್ಕೊಂಡಿದ್ದಾರೆ. ನಾವು ಈ ವಿಷಯನೇ ಹೇಳ್ಬಾರ್ದಾಗಿತ್ತು. ಅದಕ್ಕೆ ಆರ್ತಿ, ಅದಕ್ಕೆ ಮಾವ, ನಾನು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ದೀನಿ. ಆದಷ್ಟು ಬೇಗ ಬರ್ತೀವಿ ಅಂತ ಹೇಳಿದ್ರು. ಪಪ್ಪ 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 ಏನಾಯ್ತು? ಅದಕ್ಕೆ ಜ್ಞಾನ ತಪ್ಪಿದೋಗಿದ್ದಾರೆ ಪಪ್ಪ. ಏನಾಯ್ತಮ್ಮ ಅವ್ರಿಗೆ? ಇಲ್ಲಿ ಚೆಲ್ಲಿದ ರಕ್ತದ ಬಗ್ಗೆ, ಗುಂಡಿ ಬಗ್ಗೆ ಹೇಳಿದಕ್ಕೆ ಅದಕ್ಕೆ ಶಾಕ್ ಆಗ್ಬಿಟ್ರು ಪಪ್ಪ. ಅಯ್ಯೋ ದೇವ್ರೆ. ಕೃಪಾಕರ್, ನೀವಿಲ್ಲೇ ರೀ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ನಡಿಯಮ್ಮ. ಏನಾಯ್ತು ಆರ್ತಿ? ಎದ್ದೇಳ ಆರ್ತಿ. ಆರ್ತಿ 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 ಮಗಳೇ, ಹೋಗೊಂದು ಲೋಟ ನೀರು ತಗೊಂಡ್ ಬಾ. ಆರ್ತಿ 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 ಮಾತಾಡಮ್ಮ. ಆರ್ತಿ. ಚಿಕ್ಕಪ್ಪ, ಈ ಮನೆಯಲ್ಲಿ ಏನೇನಾಗ್ತಿದೆ? ಒಬ್ಬೊಬ್ರಿಗೂ ಒಂದೊಂದು ದಿಕ್ಕಲ್ಲೂ ಸಮಸ್ಯೆಗಳು ಶುರು ಆಗ್ತಾ ಇದೆ. ಏನಂತ ಹೇಳಮ್ಮ? ಗ್ರಹಚಾರ, ಎಲ್ಲ ನಮ್ಮ ಕೆಟ್ಟ ಗ್ರಹಚಾರ ಅಂತ ಹೇಳ್ಬೇಕಷ್ಟೇ. ಕೊಡಮ್ಮ.
ಅಂಥದ್ದೇನೂ ಆಗಿಲ್ಲ. ಇಲ್ಲ ಮಾವ, ಆ ರಕ್ತ ಅಶೋಕ್ ಅವ್ರದ್ದೆ ಅಂತ ಅನಿಸ್ತಾ ಇದೆ. ಇಲ್ಲಮ್ಮ, ಅದು ಯಾವುದಾದ್ರೂ ಕಾಡು ಪ್ರಾಣಿದು ಆಗಿರಬಹುದು. ಸುಮ್ಮನೆ ಇಲ್ಸಲ್ಲದನ್ನೆಲ್ಲ ಕಲ್ಪನೆ ಮಾಡ್ಕೊಳ್ಳೋದು ತಪ್ಪಾಗತ್ತೆ. ಚಿಕ್ಕಪ್ಪ, ಆರ್ತಿ ತಾಳಿ ಬೇರೆ ಕಿತ್ತೋಯ್ತು. ಮಾವ, ಆ ಬುಡ್ಬುಡ್ಕಿಯವನು ಹೇಳಿದ್ದು ಇಲ್ಲಿ ನಡೀತಾ ಇರೋದು ಒಂದಕ್ಕೊಂದು ಸಂಬಂಧ ಇದೆ ಅಂತ ನನ್ಗೆ ಅನಿಸ್ತಿದೆ ಮಾವ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಆರ್ತಿ, ಪ್ಲೀಸ್ ನನ್ನ ಮಾತು ಕೇಳ್ತೀಯಾ? ಪೊಲೀಸರು ಬರ್ತಿದ್ದಾರೆ. ಗುಂಡಿ ತೆಗೆಸಿ ಚೆಕ್ ಮಾಡಿ ಅದರಲ್ಲಿ ಏನಿದೆ ಅನ್ನೋದನ್ನ ನಮಗೆ ತಿಳಿಸ್ತಾರೆ. ಅಲ್ಲಿವರೆಗೂ ಯಾರು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ನನ್ನ ಮೇಲೆ ಆಣೆ. ಇದು ನೋಡಿ, ಚೈತ್ರ ಶಾಕ್ ಆಗಿದ್ದಾಳೆ. ಆಗ್ಲಿಂದ ಮಾತಾಡ್ತಿಲ್ಲ. ಆರ್ತಿ, ಪೊಲೀಸರು ಬಂದರು ಅಂತ ಕಾಣಿಸುತ್ತೆ. ನಾನು ಹೋಗಿ ನೋಡ್ತೀನಿ. ನೀನು ಇಲ್ಲೇ ರಮ್ಮ. ಪ್ಲೀಸ್ ಮಾವ, ನಾನು ಬರ್ತೀನಿ. ಅಯ್ಯೋ, ಈ ಸ್ಥಿತಿಲಿ ನೀನು? ಪರವಾಗಿಲ್ಲ, ನಾನು ಬರ್ತೀನಿ. ವೇದ, ಭವಾನಿ, ಆರ್ತಿನ ನಿಧಾನವಾಗಿ ಕರ್ಕೊಂಡು ಬನ್ನಿ. ನಾನು ಹೋಗಿರ್ತೀನಿ. ಸರಿ ಬಾಬು. ಚೈತ್ರ ಪುಟ್ಟ, ನೀನು ರೂಮಲ್ಲಿರೋ. ನಮಸ್ಕಾರ ಇನ್ಸ್ಪೆಕ್ಟರ್. ನಮಸ್ಕಾರ ಸರ್. ಬೆಳಗ್ಗೆ ನಿಮ್ಮ ಮನೆಗೆ ಬಂದ ಎಸ್ಐಗೆ ಹುಷಾರಿಲ್ಲ. ಯಾಕೆ ಸರ್, ಏನಾಯ್ತು ಅವ್ರಿಗೆ? ಅದೇ ಗೊತ್ತಾಗ್ತಿಲ್ಲ. ಇದ್ದಕ್ಕಿದ್ದಾಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಅದಕ್ಕೆ ನಾನು ಫಾಲೋ ಅಪ್ ಮಾಡಕ್ಕೆ ಬಂದೆ. ಸರಿ, ನಿಮ್ಮ ಮನೇಲಿ ಯಾರಿಗೂ ಗೊತ್ತಾಗ್ದಾಗೆ ನಿಮ್ಮ ತೋಟದಲ್ಲೇ ಗುಂಡಿ ತೆಗಿಯೋಕೆ ಹೇಗೆ ಸಾಧ್ಯ? ಯಾರು ತೋಡಿರ್ತಾರೆ? ಏನು ಗೊತ್ತಾಗ್ತಿಲ್ಲ ಇನ್ಸ್ಪೆಕ್ಟರ್. ನಾವುಗಳೆಲ್ಲ ಅದೇ ಗೊಂದಲದಲ್ಲಿದ್ದೀವಿ. ಬನ್ನಿ ಇನ್ಸ್ಪೆಕ್ಟರ್. ನೋಡಿ ಇನ್ಸ್ಪೆಕ್ಟರ್, ರಕ್ತ ಹೇಗೆ ಚೆಲ್ಕೊಂಡು ಹೋಗಿದೆ. ಇನ್ಸ್ಪೆಕ್ಟರ್, ಈ ರಕ್ತ ಇಲ್ಲಿಂದ ಗುಂಡಿ ತೋಡಿರೋ ಜಾಗದವರೆಗೂ ಹೀಗೆ ಚೆಲ್ಕೊಂಡು ಹೋಗಿದೆ.